ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿವರ್ಸ್. ನಾನು ನಿಮ್ಮ ಮಂಜು ಗೌಡ. ಕನ್ನಡ ಚಿತ್ರರಂಗ ಪ್ರಸ್ತುತ ನಡೀತಾ ಇರುವ ಹಾದಿಯನ್ನು ನೋಡಿದಾಗ ನಮಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಆಫ್ಟರ್ KGF ಏನು KGF ಚಾಪ್ಟರ್ 1 ರಿಲೀಸ್ ಆಯಿತು. KGF ಚಾಪ್ಟರ್ 1 ರಿಲೀಸ್ ಆದ ನಂತರ ಅದರ ಒಂದು ಬೆನ್ನಲ್ಲೇ KGF ಚಾಪ್ಟರ್ 2 ಏನು ರಿಲೀಸ್ ಆಯಿತು, ಅದು ಇಡೀ ಭಾರತದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣೋದ್ರ ಮೂಲಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಸಹ ಒಂದು ದೊಡ್ಡ ಹೆಸರನ್ನು ಮಾಡಿತ್ತು. ಅದರ ಗಳಿಕೆ, ಅದರ ಮೇಕಿಂಗ್ ಸ್ಟೈಲ್ ಎಲ್ಲ ಸಾಕಷ್ಟು ಅಂಶಗಳು KGF ಚಾಪ್ಟರ್ 2ನ ಗ್ಲೋಬಲ್ ಲೆವೆಲ್ನಲ್ಲಿ ರೀಚ್ ಆಗೋದಕ್ಕೆ, ಹಿಟ್ ಆಗೋದಕ್ಕೆ ಸಾಕಷ್ಟು ಅಂಶಗಳು KGF ಚಾಪ್ಟರ್ 2 ಚಿತ್ರದಲ್ಲಿ ಇತ್ತು. ಇದಾದ ಬಳಿಕ KGF ಚಾಪ್ಟರ್ 2 ಯಾವಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತೋ ಅದನ್ನು ಕಾಪಿ ಮಾಡಿ ಅದೇ ತರಹದ ಸಿನಿಮಾಗಳನ್ನು ಮಾಡೋಣ, ನಾವು ಕನ್ನಡ ಚಿತ್ರರಂಗದಿಂದ ಅಥವಾ ಬೇರೆ ಬೇರೆ ಚಿತ್ರರಂಗಗಳಿಂದ ಒಂದಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಕೊಡೋಣ ಎನ್ನುವ ಪ್ರಯತ್ನಗಳು ಸಾಕಷ್ಟು ನಡೆದವು. ಆದರೆ ಅದರಲ್ಲಿ ಹಲವಾರು ಜನ ನಿರ್ಮಾಪಕರು, ನಟರು, ನಿರ್ದೇಶಕರು ಅಟರ್ ಫ್ಲಾಪ್ ಆಗಿದ್ದು ನಮಗೆಲ್ಲ ಗೊತ್ತೇ ಇದೆ. ಈಗ ಕನ್ನಡ ಚಿತ್ರರಂಗ ಒಂದು ಪಲ್ಸ್ನ ಹಿಡಿದಿದೆ ಅಂತಲೇ ಹೇಳಬೇಕು. ಮೇಲ್ನೋಟಕ್ಕೆ ನೋಡ್ತಾ ಇದ್ದರೆ ಕನ್ನಡ ಚಿತ್ರರಂಗ ಯಾವ ರೀತಿಯ ಸ್ಟೋರಿಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಯಾವೆಲ್ಲ ನಟರು, ನಿರ್ದೇಶಕರು, ನಿರ್ಮಾಪಕರು KGF ಚಾಪ್ಟರ್ 2ನ ನೋಡಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ ಅಂತ ಹೋಗಿ ಕೈ ಸುಟ್ಕೊಂಡಿದ್ರು, ಅಂತಹ ನಿರ್ದೇಶಕ, ನಿರ್ಮಾಪಕ, ನಟರಿಗೂ ಕೂಡ ಕತೆಗಳ ಆಯ್ಕೆಯ ವಿಚಾರದಲ್ಲಿ ಜನರಿಗೆ, ಕರ್ನಾಟಕದ ಜನರ ಆಡಿಯನ್ ಪಲ್ಸ್ ಏನಿದೆ ಅನ್ನೋ ವಿಚಾರವಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. KGF ಚಾಪ್ಟರ್ 2 ಹಿಟ್ ಆಗುತ್ತೆ. KGF ಚಾಪ್ಟರ್ 2 ಹಿಟ್ ಆದಮೇಲೆ ಅದೇ ಒಂದು ಮಾಬ್ನಲ್ಲಿ ಬರುವಂತಹ ಸಾಕಷ್ಟು ಚಿತ್ರಗಳು ಫ್ಲಾಪ್ ಆಗುತ್ತೆ. ಆದರೆ ಕಾಂತಾರದಂತಹ ಮತ್ತೊಂದು ಚಿತ್ರ ಕನ್ನಡದಲ್ಲಿ ರಿಲೀಸ್ ಆಗುತ್ತೆ. ಕಾಂತಾರ ಚಿತ್ರ ರಿಲೀಸ್ ಆಗಬೇಕಾದ್ರೆ ಅದು ಯಾವುದೇ ರೀತಿಯ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರನ್ನು ಮಾಡಿರಲಿಲ್ಲ. ಅದು ಅಪ್ಪಟ ಕನ್ನಡ ಭಾಷೆಯಲ್ಲಿ ಕನ್ನಡ ಸಿನಿಮಾವಾಗಿ ಮಾತ್ರ ರಿಲೀಸ್ ಆಗುತ್ತೆ. ಕಾಂತಾರ ಸಿನಿಮಾ ರಿಲೀಸ್ ಆಗಬೇಕಾದ್ರೂ ಕನ್ನಡಿಗರಿಗೆ ಕೂಡ ಆ ಸಿನಿಮಾ ಮೇಲೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆದರೆ ಕಾಂತಾರ ರಿಲೀಸ್ ಆದಮೇಲೆ ಅದರಲ್ಲಿದ್ದಂತಹ ಅಂಶಗಳು, ಅದರಲ್ಲಿದ್ದಂತಹ ಮೇಕಿಂಗ್ ಸ್ಟೈಲ್, ಅದರಲ್ಲಿದ್ದಂತಹ ನಮ್ಮ ಕರ್ನಾಟಕದ ಸಂಸ್ಕೃತಿ, ಸಂಪ್ರದಾಯ ಎಲ್ಲರಿಗೂ ಇಷ್ಟವಾಗಿಬಿಡುತ್ತೆ. ಎಲ್ರಿಗೂ ಯಾವಾಗ ಇಷ್ಟ ಆಯಿತೋ ಮೌತ್ ಪಬ್ಲಿಸಿಟಿ ಮೂಲಕ, ಮೌತ್ ಟಾಕ್ ಮೂಲಕ ಕಾಂತಾರ ಚಿತ್ರವನ್ನು ಎಲ್ಲ ಜನರ ಕಿವಿಗಳಿಗೆ, ತಲೆಗಳಿಗೆ ತಲುಪಿಸುವಂತಹ ಕೆಲಸವನ್ನು ಕರ್ನಾಟಕದ ಚಿತ್ರಾಭಿಮಾನಿ ಮಾಡ್ತಾನೆ. ಯಾವಾಗ ಕಾಂತಾರ ಈ ತರಹದ ಮೌತ್ ಪಬ್ಲಿಸಿಟಿಯಿಂದ ದೊಡ್ಡ ಮಟ್ಟಕ್ಕೆ ಕರ್ನಾಟಕದಲ್ಲಿ ಸದ್ದು ಮಾಡೋದಕ್ಕೆ ಶುರು ಮಾಡುತ್ತೋ ಆವಾಗ ಕಾಂತಾರ ಚಿತ್ರತಂಡ ಒಂದು ನಿರ್ಧಾರವನ್ನು ಮಾಡುತ್ತೆ, ಈ ಚಿತ್ರವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡೋಣ ಅಂತ. ಮೊದಲ ವಾರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿದ್ದಂತಹ ಕಾಂತಾರ ಸಿನಿಮಾ ತದನಂತರ 2ನೇ ವಾರ, 3ನೇ ವಾರದಿಂದ ನಿಧಾನವಾಗಿ ಡಬ್ ಆಗೋದ್ರ ಮೂಲಕ 5 ಭಾಷೆಗಳಲ್ಲಿ ರಿಲೀಸ್ ಆಗಿ 400ಕ್ಕೂ ಅಧಿಕ ಕೋಟಿ ಕಲೆಕ್ಷನ್ ಮಾಡಿ ಕರ್ನಾಟಕದ ಸಂಪ್ರದಾಯವನ್ನು ಇಡೀ ದೇಶ, ಇಡೀ ಪ್ರಪಂಚ ಒಪ್ಪಿಕೊಳ್ಳುವಂತಹ ಒಂದು ಸಿನಿಮಾ ಆಗುವುದರ ಮೂಲಕ ಹೊರಹೊಮ್ಮುತ್ತೆ. ಇದರಲ್ಲಿ ಇದ್ದಂತಹ ಮೇನ್ ಪಾಯಿಂಟ್ ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ಸಂಸ್ಕೃತಿ, ನಮ್ಮ ಕನ್ನಡಿಗರ ಸಂಸ್ಕೃತಿ. ಇದರಲ್ಲಿ ದೈವಕೋಲ ಇತ್ತು, ಭೂತಕೋಲ ಇತ್ತು, ಕರಾವಳಿ ಭಾಗದ ಜನರು ಯಾವ ರೀತಿ ತಮ್ಮ ಜೀವನ ಶೈಲಿಯನ್ನು ನಡೆಸ್ತಾರೆ ಅನ್ನೋದಿತ್ತು, ಕರಾವಳಿ ಭಾಗದ ಜನರು ಕಾಡನ್ನು ಯಾವ ರೀತಿ ಪ್ರೀತಿಸ್ತಾರೆ ಅನ್ನೋದಿತ್ತು, ಕಂಬಳ ಯಾವ ರೀತಿ ನಡೆಯುತ್ತೆ ಅನ್ನೋದಿತ್ತು, ಕಂಬಳದಿಂದ ಒಂದು ಯಾವ ರೀತಿ ತಮ್ಮ ಗೌರವವನ್ನು ಮೇಲೆ ಎತ್ತಿಡಿಯುವಂಥ ಕೆಲಸವನ್ನು ಮಾಡ್ತಾರೆ ಕರಾವಳಿಯ ಜನ ಅನ್ನೋದು. ಈ ಥರ ಕರಾವಳಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಸಾಂಸ್ಕೃತಿಕ ವಿಚಾರಗಳು ಕಾಂತಾರ ಚಿತ್ರದಲ್ಲಿ ಇತ್ತು. ಅದು ನಮ್ಮದೇ ಸಂಸ್ಕೃತಿ ಆಗಿದ್ದರಿಂದ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. ಇದಾದ ನಂತರ ಮತ್ತೊಂದು ಸಿನಿಮಾ ಬರುತ್ತೆ. ಯಾವುದಪ್ಪ ಅಂತ ಹೇಳಿದ್ರೆ ಟಗರು ಪಲ್ಯ ಅನ್ನೋ ಒಂದು ಸಿನಿಮಾ. ಈ ಟಗರು ಪಲ್ಯ ಅನ್ನೋ ಒಂದು ಸಿನಿಮಾ ಕೂಡ ಕರ್ನಾಟಕದ ಸಂಸ್ಕೃತಿಯನ್ನು ಬೇಸ್ ಮಾಡಿಕೊಂಡು ಬಂದಂತಹ ಒಂದು ಸಿನಿಮಾ. ಇದು ಅಪ್ಪಟ ಮಂಡ್ಯದ ಹಳೆ ಮೈಸೂರು ಭಾಗದ ಜನರು ಯಾವ ರೀತಿ ಜೀವನವನ್ನು ಸಾಗಿಸ್ತಾರೆ, ಹಳೆ ಮೈಸೂರು ಭಾಗದ ಜನರು ಯಾವ ರೀತಿ ದೇವರಿಗೆ ಗೌರವವನ್ನು ಕೊಡ್ತಾರೆ, ಅವರ ಸಂಪ್ರದಾಯಗಳೇನು, ಅವರ ಪದ್ಧತಿಗಳೇನು, ದೇವರು ಅಂದರೆ ಏನು, ಹರಕೆ ಅಂದರೆ ಏನು, ಹರಕೆ ತೀರಿಸುವ ವಿಧಾನ ಹೇಗಿರುತ್ತೆ, ಹಳ್ಳಿಯ ಜನರು, ಹಳೆ ಮೈಸೂರು ಭಾಗದ ಹಳ್ಳಿಯ ಜನರು
ಜನರು ಯಾವ ರೀತಿ ಮುಗ್ಧವಾಗಿ ಇರ್ತಾರೆ ಅನ್ನೋದನ್ನು ಟಗರು ಪಲ್ಯ ಚಿತ್ರದಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ರು. ಆ ಚಿತ್ರ ಕೂಡ ಎಲ್ಲರಿಂದ ಒಳ್ಳೆಯ ಪ್ರಶಂಸೆಯನ್ನು ತಗೊಳ್ಳೋದ್ರ ಮೂಲಕ ಕರ್ನಾಟಕದ ಮಟ್ಟಿಗೆ ಸೂಪರ್ ಹಿಟ್ ಆಯಿತು. ಈ ಸಿನಿಮಾ ಯಾವುದೇ ರೀತಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿರಲಿಲ್ಲ. ಈ ಸಿನಿಮಾದಲ್ಲಿ ಯಾವುದೇ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಕೂಡ ಇರಲಿಲ್ಲ. ಮಿನಿಮಮ್ ಸ್ಟಾರ್ ಕಾಸ್ಟ್ನ ಇಟ್ಕೊಂಡು ಬಂದಂತಹ ಟಗರು ಪಲ್ಯ ಕೂಡ ನಮ್ಮ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಪರ್ಸ್ನಲಿ ನನಗೆ ಟಗರು ಪಲ್ಯ ಮೂವಿ ತುಂಬ ಇಷ್ಟವಾದಂಥ ಮೂವಿ. ಆಲ್ರೆಡಿ ನಾನು 2 ಸಲ ನೋಡಿದ್ದೀನಿ. 2 ಸಲ ನೋಡಿದರೂ ಕೂಡ ಪದೇ ಪದೇ ಆ ಸಿನಿಮಾ ನೋಡಿದ್ರೆ ಮನಸ್ಸು ತುಂಬ ನಗಾಡ್ತೀನಿ. ಆ ತರಹ ನಮ್ಮ ಮನಸ್ಸಿಗೆ ಹತ್ತಿರವಾದಂತಹ ಮೂವಿ ಟಗರು ಪಲ್ಯದಲ್ಲಿ ಇದ್ದಿದ್ದು ಕೂಡ ನಮ್ಮ ಕರ್ನಾಟಕದ ಲೋಕಲ್ ಕಂಟೆಂಟ್, ನಮ್ಮ ಸಂಸ್ಕೃತಿ, ನಮ್ಮ ಕರ್ನಾಟಕದ ಲೋಕಲ್ ಸಂಸ್ಕೃತಿ ಇತ್ತು. ಅದು ಕೂಡ ಇಷ್ಟ ಆಯಿತು. ಅದಾದ ನಂತರ ಕ್ಷೇತ್ರಪತಿ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಇಲ್ಲೂ ಕೂಡ ರೈತರ ಸಮಸ್ಯೆ, ರೈತರು ಎದುರಿಸುವ ಕಷ್ಟಗಳು, ನಮ್ಮ ಕರ್ನಾಟಕದ ರೈತರು ಯಾವೆಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾರೆ, ಈ ತರಹದ ಸಾಕಷ್ಟು ವಿಚಾರಗಳ ಮೇಲೆ ಬೆಳಕನ್ನು ಚೆಲ್ಲಲಾಯಿತು. ಕ್ಷೇತ್ರಪತಿ ಸಿನಿಮಾ ಕೂಡ ಕರ್ನಾಟಕದ ಮಟ್ಟಿಗೆ ಒಂದು ಒಳ್ಳೆ ಹೆಸರನ್ನು ಮಾಡಿದಂತಹ ಸಿನಿಮಾ. ಅದಾದ ನಂತರ ಬಂದದ್ದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಕಾಟೇರ ಸಿನಿಮಾ. ಈ ಸಿನಿಮಾದ ಕಥೆಯನ್ನು ಕೂಡ ನಾವು ಗಮನಿಸಿದಾಗ ಇಲ್ಲೂ ಕೂಡ ನಮ್ಮ ಲೋಕಲ್ ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ತನ ಎದ್ದು ಕಾಣಿಸ್ತಾ ಇತ್ತು ಕಾಟೇರ ಸಿನಿಮಾದ ಕಥೆಯಲ್ಲೂ ಕೂಡ. ಕಾಟೇರ ಸಿನಿಮಾದಲ್ಲಿ ಏನಿತ್ತು, ರೈತರು ಅನುಭವಿಸಿದ್ದಂತಹ ಕಷ್ಟಗಳಿತ್ತು. ಉಳುವವನೇ ಹೊಲದೊಡೆಯ ಅನ್ನೋ ಒಂದು ಕಾಯ್ದೆ ಜಾರಿಗೆ ಬಂದಾಗ ರೈತರು ಎದುರಿಸಿದ್ದಂತಹ ಸಾಕಷ್ಟು ತೊಂದರೆಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿತ್ತು. ಆ ಊರಿನ ಜಮೀನ್ದಾರ, ಊರಿನ ಮಾಲೀಕ, ಊರಿನ ಒಡೆಯ ಅಂತ ಏನು ಕರೆಸ್ಕೊತಾ ಇದ್ದ, ಅವನು ರೈತರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಿದ್ದ ಅನ್ನೋದನ್ನು ತೋರಿಸ್ಕೊಟ್ರು. ರೈತರು ಈ ಕಾಯ್ದೆ ಬಂದ ಆದಮೇಲೆ, ಉಳುವವನೇ ಹೊಲದೊಡೆಯ ಕಾಯ್ದೆ ಬಂದ ಆದಮೇಲೆ ಯಾವ ರೀತಿ ತಮ್ಮ ಊರಿನ ದನಿಗಳ ವಿರುದ್ಧ ತಿರುಗಿ ಬಿದ್ದರು ಅನ್ನೋದನ್ನು ತೋರಿಸ್ಕೊಟ್ರು. ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಏನಿದೆ ಅದನ್ನು ಕಾಟೇರ ಚಿತ್ರದಲ್ಲಿ ರೈತರ ವಿಚಾರವನ್ನು ಇಟ್ಕೊಂಡು ಅಚ್ಚುಕಟ್ಟಾಗಿ ಕಥೆಯನ್ನು ಹೆಣೆಯೋದ್ರ ಮೂಲಕ ಜಡೇಶ್ ಅವರು ಅದನ್ನು ಸ್ಕ್ರೀನ್ ಮೇಲೆ ನೀಟಾಗಿ ಪ್ರೆಸೆಂಟ್ ಮಾಡಿದರು ನಿರ್ದೇಶಕ ತರುಣ್ ಸುಧೀರ್ ಅವರು. ಸೊ ಈ ಎಲ್ಲ ಚಿತ್ರಗಳಲ್ಲೂ ಇದ್ದಿದ್ದು ನಮ್ಮ ಕನ್ನಡದ ಅಪ್ಪಟ ಸಂಸ್ಕೃತಿ, ಕರ್ನಾಟಕದ ಅಪ್ಪಟ ಸಂಸ್ಕೃತಿ. ಬರೀ ಕರ್ನಾಟಕದ ಅಪ್ಪಟ ಸಂಸ್ಕೃತಿಯನ್ನು ಇಟ್ಕೊಂಡು ಬಂದಂತಹ ಈ ಸಿನಿಮಾಗಳು ಸಾಕಷ್ಟು ಹೆಸರನ್ನು ಮಾಡಿವೆ. ಅದರಲ್ಲೂ ಕಾಂತಾರ ದೊಡ್ಡ ಮಟ್ಟದ ಹೆಸರನ್ನು ಮಾಡಿ ಆಗಿದ್ದು ಈಗ ಆಲ್ರೆಡಿ ಅದು ಇತಿಹಾಸ. ಕಾಟೇರ ಅದೇ ನಿಟ್ಟಿನಲ್ಲಿ ಮುನ್ನುಗ್ತಾ ಇದೆ. ಸೊ ಈ ಎಲ್ಲ ಸಿನಿಮಾಗಳಲ್ಲಿ ಇದ್ದಂಥದ್ದು ನಮ್ಮ ಕರ್ನಾಟಕದ ಸಂಸ್ಕೃತಿ, ನಮ್ಮ ಕರ್ನಾಟಕದ ಸಂಪ್ರದಾಯ, ನಮ್ಮ ತನ ಅನ್ನೋದು ಈ ಎಲ್ಲ ಸಿನಿಮಾಗಳಲ್ಲೂ ಇತ್ತು. ಅದಕ್ಕೋಸ್ಕರ ಈ ಎಲ್ಲ ಸಿನಿಮಾಗಳು ಕನ್ನಡಿಗರಿಗೆ ಇಷ್ಟವಾಯಿತು. ಕನ್ನಡಿಗರಿಗೆ ಇಷ್ಟವಾದಂತಹ ಸಿನಿಮಾ ಇಡೀ ದೇಶಕ್ಕೆ ಇಷ್ಟ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಯಾಕಂದರೆ ಈ ಹಿಂದೆ ಬಾಲಿವುಡ್ನ ಸೂಪರ್ ಸ್ಟಾರ್ ಆಗಿರುವಂತಹ ಅಮಿತಾಬ್ ಬಚ್ಚನ್ ಅವರು ಹೇಳ್ತಾರೆ, ಬೆಂಗಳೂರಿನ ಜನ, ಕರ್ನಾಟಕದ ಜನ ಯಾವುದಾದ್ರು ಸಿನಿಮಾವನ್ನು ಒಪ್ಕೊಂಡ್ರು ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಆ ಸಿನಿಮಾ ಗ್ಲೋಬಲ್ ಲೆವೆಲ್ನಲ್ಲಿ ಹೆಸರು ಮಾಡೋದಕ್ಕೆ ಎಲ್ಲ ರೀತಿಯ ಅರ್ಹತೆ. ಅಮಿತಾಬ್ ಬಚ್ಚನ್ ಅವರು ಏನು ಹೇಳಿದರು ಆ ಮಾತು ಸತ್ಯ. ಸೊ ಈ ತರಹದ ಎಲ್ಲ ಕಂಟೆಂಟ್ಗಳು ಇರುವ ಸಿನಿಮಾಗಳನ್ನು ದಯಮಾಡಿ ಕನ್ನಡಿಗರು, ಅಂದರೆ ಕನ್ನಡದ ನಿರ್ಮಾಪಕರು, ಕನ್ನಡದ ನಿರ್ದೇಶಕರು, ಕನ್ನಡದ ನಟರುಗಳು ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.